ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಡೋಣ ಖಾರ ಪೊಂಗಲ್. ತುಂಬ ಬೇಗ ಮತ್ತು ಈಸಿಯಾಗಿ ಮಾಡ್ಬೋದು. ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಅಕ್ಕಿ ಮತ್ತು ಹೆಸರುಬೇಳೆ ಈಕ್ವಲಾಗಿ ತೊಗೋಬೇಕು. ನಾನು 1 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಹೆಸರುಬೇಳೆ ತೊಗೊಂಡಿದ್ದೆ. ಹೆಸರುಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಗೆ, ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ ಹೆಸರುಬೇಳೆ. ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಶುಂಠಿ, ಮೆಣಸು, ಅರಿಶಿನ, ತೊಳೆದು ನೆನೆಸಿಟ್ಟಿರೋ ಅಕ್ಕಿ 1 ಗ್ಲಾಸು. ಕುಕ್ಕರ್ಗೆ ಎಲ್ಲ ಹಾಕ್ಕೊಳ್ಳಿ. ಹೆಸರುಬೇಳೆ, ಅಕ್ಕಿ, ನೀರು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ. ನಿಮಗೆ ಇದು ತೆಳು ಬರಬೇಕು. ನಾನು 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ಹೆಸರುಬೇಳೆ, ಚಿಕ್ಕ ಗ್ಲಾಸು 4 ಗ್ಲಾಸ್ ನೀರು ಹಾಕಿದ್ದೀನಿ. ಮತ್ತು ನಾನು ಹೆಚ್ಚಿಟ್ಟಿರೋ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಅದಕ್ಕೆ ಹಾಕ್ತೀನಿ. ಶುಂಠಿ, ಮೆಣಸು, ಅರಿಶಿನ ಪುಡಿ ಎಲ್ಲನೂ. ಉಪ್ಪು ಹಾಕ್ಬಿಡಿ. ಉಪ್ಪು ಹಾಕ್ಬಿಟ್ಟು ಒಂದು 4 ಕೂಗಿಸ್ಕೊಳ್ಳಿ. ಅದು ಚೆನ್ನಾಗಿ ಬೆಂದ್ಕೋಬೇಕು. ಎಲ್ಲ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಚೆನ್ನಾಗಿ ತಿರುಗಿಸಿ ಒಂದು ಸಲ. 3ರಿಂದ 4 ವಿಷಲ್ ಬರಲಿ. ಆಗಿದೆ, ನಾನು ಓಪನ್ ಮಾಡ್ತಾಯಿದ್ದೀನಿ. ಈಗ 4 ವಿಷಲ್ ಆಗಿದೆ, ಓಪನ್ ಮಾಡ್ತಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನೀವು ಇವಾಗ ಬಿಸಿನೀರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ತೆಳು ಬೇಕು ಅಂತ. ನಾನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿನೀರು ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ಉಪ್ಪು ಇವಾಗ ನೀರು ಹಾಕ್ತಾಯಿದ್ದೀರ, ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ. ನಾನು ಮೊದಲೇ ಕರೆಕ್ಟಾಗಿ ಹಾಕಿದ್ದೀನಿ. ಅದಕ್ಕೆ ಇದನ್ನು ಸ್ವಲ್ಪ ಕುಕ್ ಆಗಕ್ಕೆ ಬಿಡಿ. ಒಂದು 5 to 10 ಮಿನಿಟ್ಸ್ ನೀರು ಹಾಕಿದ್ದೀರಲ್ಲ, ಸ್ವಲ್ಪ ಬೇಯಕ್ಕೆ ಬಿಡಿ. ಅಷ್ಟರೊಳಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬಾಣಲಿಲಿ 3ರಿಂದ 4 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಅಷ್ಟೇ ಒಗ್ಗರಣೆ. ಬೇಕಿದ್ದರೆ ಹಿಂಗೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದು ಬೇಗ ಆಗುತ್ತೆ. ಬ್ಯಾಚುಲರ್ಸು, ಬಿಗಿನರ್ಸ್ಗೆ ಈಸಿ ಆಗುತ್ತೆ. ತುಂಬ ಜನ ಬೇರೆ ಬೇರೆ ರೀತಿ ಮಾಡ್ತಾರೆ. ನಮ್ಮ ಮನೇಲಿ ನಾವು ಈ ಥರ ಮಾಡ್ತಾಯಿದ್ದೀವಿ. ನಿಮ್ಗೆ ಇಷ್ಟ ಆದರೆ ಒಂದು ಸಲ ಮಾಡಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಒಗ್ಗರಣೆ ಆಯಿತು. ನಿಮ್ಮ ಹತ್ರ ಮಾತಾಡ್ತಾ ಇಲ್ಲೂ ನೋಡಿ, ಇದು ಕುಕ್ ಆಗಿದೆ. ಈಗ ನಾವು ನೀರು ಹಾಕ್ಕೊಂಡ್ಮೇಲೂ ಕುಕ್ ಆಗಿದೆ. ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ, ಹಸಿ ಕೊತ್ತಂಬರಿ ಸೊಪ್ಪು. ಒಗ್ಗರಣೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕಾಯಿ ತುರಿ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಆಪ್ಷನ್ ನಿಮಗೆ. ನಾನು ಹಾಕಿಲ್ಲ. ಖಾರ ಪೊಂಗಲು ಚಟ್ನಿ ಜೊತೆ ಸವಿಯಲು ಸಿದ್ಧ. ಬೇಕಿದ್ರೆ ಮೊಸರು ಬಜ್ಜಿನೂ ಮಾಡ್ಕೋಬೋದು, ಆಪ್ಷನ್ ನಿಮ್ಗೆ ಬಿಟ್ಟಿದ್ದು.